Hi, hello guys, welcome to my YouTube channel 3 stars. ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದರಲ್ಲಿ 2 ಗ್ಲಾಸ್ ನೀರು ಹಾಕ್ತಿದ್ದೀನಿ. ಈಗ ನಾನು ಗ್ಯಾಸ್ ಹಚ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕಬೇಕಾಗ್ತದೆ. ಈಗ ಸೋಡಾ ಹಾಕ್ತಿದ್ದೀನಿ ನೋಡಿ. ಈಗ ನೀರು ಬಿಸಿ ಆಗ್ತಾ ಇದೆ ನೋಡಿ. ಪಾಪಡ್ ಚೆನ್ನಾಗಿ ಕಾಣಿಸ್ಲಿಕ್ಕೆ ನಾವು ಸ್ವಲ್ಪ ಫುಡ್ ಕಲರ್ ಹಾಕ್ತಿದ್ದೀನಿ. ಈಗ ಗ್ರೀನ್ ಈಗ ನೀವು ಹಾಕ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು. ಹಿಡ್ತಾ ಇದೆ. ಈಗ ನಾನು ಹಿಟ್ಟು ಹಾಕ್ತಿದ್ದೀನಿ ನೋಡಿ. 2 ಗ್ಲಾಸ್ ನೀರಿಗೆ 1 ಗ್ಲಾಸ್ ಹಿಟ್ಟು ಹಾಕಬೇಕಾಗ್ತದೆ. ಇದನ್ನು ತಿರುವಲು ನಾನು ಲಟ್ಟಣಿಗೆಯನ್ನು ಯೂಸ್ ಮಾಡ್ತಿದ್ದೀನಿ. ಏಕೆಂದರೆ ಸ್ಪೂನಿಂದ ನಾವು ಚೆನ್ನಾಗಿ ತಿರ್ಸೋಕ್ಕೆ ಆಗಲ್ಲ. ಸ್ಪೂನ್ ಮಾಡ್ತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಗಂಟಾಗುತ್ತದೆ. ಇದು ತಳಕ್ಕೆ ಹತ್ಕೊಳ್ಳುತ್ತದೆ ನೋಡಿ. ಚೆನ್ನಾಗಿ ಇದು ಮಿಕ್ಸ್ ಮಾಡಿ. ಹಿಟ್ಟು ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಎಷ್ಟು ಸ್ಮೂತ್ ಆಗಿದೆ ನೋಡಿ. ಹೀಗೆ ಕೈಗೆ ಅಂಟ್ಕೋಬಾರ್ದು. ಇದು ಸಾಫ್ಟ್ ಆಗಿರಬೇಕು. ಹಿಟ್ಟು ಚೆನ್ನಾಗಿ ಕುದ್ರೆ ಕೈಗೆ ಹತ್ಕೊಳ್ಳಲ್ಲ. ಇನ್ನೂ ಕುದ್ದಿಲ್ಲ ನೋಡಿ ಫ್ರೆಂಡ್ಸ್. ಹೇಗೆ ಕೈಗೆ ಹತ್ಕೊಂಡಿದೆ ನೋಡಿ. ಫ್ರೆಂಡ್ಸ್ ಈಗ ನೋಡಿ ಇದು ಕುದ್ದಿದೆ. ಈಗ ನಾನು ಕೈ ಹಚ್ಚಿ ತೋರಿಸ್ತೀನಿ. ಈಗ ಕೈಗೆ ಹತ್ಕೊಂಡಿಲ್ಲ ನೋಡಿ. ಈಗ ನಾವು ಸ್ಟೋನ್ ಆಫ್ ಮಾಡ್ತಿದ್ದೀವಿ. ಇದ್ರ ಮೇಲೆ ಒಂದು ಮುಚ್ಚಳನ್ನು ಮುಚ್ಚಬೇಕು. ಈಗ ನಾನು ಡಿಸ್ಕೋ ಪಾಪಡಿಯನ್ನು ಹಾಕ್ತಿದ್ದೀನಿ. ಡಿಸ್ಕೋ ಪಾಪಡಿ ಮಾಡಲಿಕ್ಕೆ ನಾವು ಪ್ಲಸ್ ಸಾಚ ಬೇಕಾಗ್ತದೆ. ನಿಮ್ಮ ಕಡೆ ಇಂಥ ಸಾಚ ಇಲ್ಲಾಂದರೆ ನೀವು ಮನೆಯಲ್ಲೇ ಮಾಡ್ಬೋದು. ನೀವು ಪ್ಲಾಸ್ಟಿಕ್ ಡಬ್ಬೆ ಮೇಲಿರುವ ಪ್ಲಾಸ್ಟಿಕ್ಕನ್ನು ಕಟ್ ಮಾಡ್ಕೊಂಡು ನಿಮಗೆ ಸಾಚ ಎಷ್ಟು ಇರ್ತದೆ ಅಷ್ಟು ಮಾಡ್ಕೋಬೋದು. ಇದನ್ನು ನಾವು ಮಾಡಿಸ್ಕೊಂಡು ಬಂದಿದ್ದೀವಿ. ಈಗ ಹಿಟ್ಟು ಚೆನ್ನಾಗಿ ಆರಿದೆ ನೋಡಿ. ಈಗ ನಾವು ಇದನ್ನು ರೋಲ್ ಮಾಡ್ಕೋಬೇಕಾಗ್ತದೆ. ಅದ್ರ ಸಲುವಾಗಿ ಸ್ವಲ್ಪ ಕೈಗೆ ನೀರು ಹಚ್ಕೊಳ್ಳಿ. ಏಕೆಂದರೆ ಇದು ಅಕ್ಕಿ ಹಿಟ್ಟು ಜಿಗಿ ಇರುತ್ತೆ ಅಲ್ವಾ, ಅದ್ರ ಸಲುವಾಗಿ ನೋಡಿ ಕೈಗೆ ಏನು ಹತ್ಕೊಳ್ಳಲ್ಲ. ಈಗ ನೋಡಿ ಈಗ ಬಾಲ್ ತಯಾರಾಗಿದೆ. ಈಗ ಶಾಂಡ್ಗೆ ಮನೆಯಲ್ಲಿ ಹಾಕ್ತಿದ್ದೀವಿ. ಈಗ ನಾನು ಒಂದು ಪ್ಲಾಸ್ಟಿಕ್ ಹಾಸಿದ್ದೀನಿ. ಏಕೆಂದರೆ ಡಿಸ್ಕೋ ಪಾಪಡಿ ಇದ್ರ ಮೇಲೆ ಹಾಕಕ್ಕೆ. ಈಗ ನಾನು ಡಿಸ್ಕೋ ಪಾಪಡಿಯನ್ನು ಹಾಕ್ತಿದ್ದೀನಿ. ಈ ಥರ ಹಾಕಬೇಕು. ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ರೆ ಹತ್ಕೊಳ್ಳಲ್ಲ. ಇದು ಒಣಲಿಕ್ಕೆ 2 ದಿವಸ ಬೇಕಾಗ್ತದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದೀವಿ. ಒಂದು ಕಪ್ ಗ್ಲಾಸಿಗೆ ಇಷ್ಟೇ ಆಗೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.